ಹಲೋ ನಮಸ್ಕಾರ. ನಾನು ಅಭಿಷೇಕ್ ಶೃಂಗೇರಿ. ಇವತ್ತಿನ ಈ ಒಂದು ಸಂದರ್ಶನದಲ್ಲಿ ನಮ್ಮ ಜೊತೆ ಜೈಪುರ ಗ್ರಾಮ ಪಂಚಾಯಿತಿಯಲ್ಲಿ 3 ಬಾರಿ ಸದಸ್ಯರಾಗಿ, ಒಮ್ಮೆ ಕೊಪ್ಪ ತಾಲೂಕು ಪಂಚಾಯಿತಿಯ ಸದಸ್ಯರಾಗಿ ಸೇವೆ ಸಲ್ಲಿಸಿರುವಂತಹ, ಹಾಗೆ ಇತ್ತೀಚೆಗಷ್ಟೇ ಬಿಜೆಪಿ ಪಕ್ಷವನ್ನು ತೊರೆದು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗಿರುವಂತಹ ಶ್ರೀಯುತ ಪಳನಿಯವರು ನಮ್ಮ ಜೊತೆ ಇದ್ದಾರೆ. ಪಳನಿಯವರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ಕಾರ. ಪಳನಿಯವರೇ, ಪ್ರಮುಖವಾಗಿ ನೀವು 3 ಬಾರಿ ಜೈಪುರ ಗ್ರಾಮ ಪಂಚಾಯಿತಿಯ ಸದಸ್ಯರಾಗಿ ಸೇವೆ ಸಲ್ಲಿಸಿರುವಂತದ್ದು, ಹೇಗೆ ಅನಿಸ್ತಾ ಇದೆ? ಈಗ ಪ್ರಸ್ತುತ 3ನೇ ಬಾರಿ ಸದಸ್ಯರಾಗಿರುವಂತದ್ದು ಹೇಗೆ ಅನಿಸ್ತಾ ಇದೆ ನಿಮಗೆ? ಚೆನ್ನಾಗಿದೆ. 3 ಸಲ ಗೆದ್ದು ಬಂದು ಜನಗಳಿಗೆ ವಿಶ್ವಾಸ ತಗೊಂಡು ಚೆನ್ನಾಗಿ ಒಳ್ಳೆ ಕೆಲಸ ಮಾಡಿ ಒಳ್ಳೆ ಖುಷಿಯಾಗಿದೆ. ಓಕೆ. ಹಾಗೆ ನಿಮ್ಮ 3 ಅವಧಿಯ ಗ್ರಾಮ ಪಂಚಾಯತ್ ಸದಸ್ಯರಾದ ಸಂದರ್ಭದಲ್ಲಿ ನೀವು ಮಾಡಿರುವಂತಹ ನಿಮ್ಮ ಒಂದು ವಾರ್ಡ್ ಆಗಿರ್ಬೋದು, ನಿಮ್ಮ ಒಂದು ಪಂಚಾಯತಿ ವ್ಯಾಪ್ತಿಯಲ್ಲಿ ನೀವು ಮಾಡಿರುವಂತಹ ಪ್ರಮುಖ ಕೆಲಸ ಏನು? ಫಸ್ಟ್ ನಾನು ಪಂಚಾಯತಿಗಿಂದ 2004ರಿಂದ ಫಸ್ಟು ಕಾಂಗ್ರೆಸ್ಸಿಂದ ಗೆದ್ದು ಕಾಂಗ್ರೆಸ್ ಸೇರಿ ಪಂಚಾಯತಿ ಗೆದ್ದಿದ್ದೆ ನಾನು, ಪಂಚಾಯತಿ ವ್ಯಾಪ್ತಿ ಇದರಿಂದ. ಆ ಟೈಮಲ್ಲಿ 1965ರಲ್ಲಿ ಶಾಲೆ ಕಟ್ಟಿತ್ತು. ಶಾಲೆ ಬಂದು ಓಪನ್ ಆಗಿದ್ದಿಲ್ಲ, ಬ್ಲಾಕ್ ಆಗಿತ್ತು. ಅದನ್ನು ಶೇಖ್ ಮೇಸ್ತ್ರಿ ಅಂತ ಒಂದು ಪಂಚಾಯತಿ ಮೆಂಬರು, ನಾನು ಇಬ್ಬರು ಸೇರಿ ಅದನ್ನ ಶಾಲೆನ ಬಣ್ಣ ಗಿಣ್ಣ ಬತ್ತಿ ಕ್ಲೀನ್ ಮಾಡಿ ಇದು ಮಾಡಿ 13 ಮಕ್ಕಳು ಇದ್ದಿಲ್ಲ, 13ರಿಂದ 16 ಮಕ್ಕಳನ್ನ ಒಟ್ಟು ಮಾಡಿ ನಾವು ಶಾಲೆ ಓಪನ್ ಮಾಡಿದ್ವಿ. ಒಂದು ತಿಂಗಳು 2-3 ತಿಂಗಳು ನಾವು ಅನುದಾನ, ನಾನು ಶೇಖ್ ಮೇಸ್ತ್ರಿ ಇಬ್ಬರು ಅನುದಾನ ಹಾಕಿ ನಾವು ಅದನ್ನ ಮಕ್ಕಳನ್ನ ಇದು ಮಾಡಿದ್ವಿ. ಆಮೇಲೆ ಅನುದಾನ, ಸರ್ಕಾರದಿಂದ ಅನುದಾನ ಮತ್ತೆ ಬಂದಿದ್ದು. ಮತ್ತು ಎರಡನೇದು ಕುಡಿಯೋ ನೀರಿಂದು ಭಾರಿ ಕಷ್ಟ ಆಗಿತ್ತು. ಗೋವಿಂದೇಗೌಡರು ಮಿನಿಸ್ಟರ್ ಆದಾಗ ಆ ಟೈಮಲ್ಲಿ ನಮ್ಮ ಮಕ್ಕೆಕೊಪ್ಪಲ್ಲಿ ಫಸ್ಟ್ ನೀರು ಬಂದಿದ್ದು, ಒಳ್ಳೆ ನೀರಿಂದ. ಅದೇನಾಯ್ತು, ನೀರು ಕಮ್ಮಿ ಆಯಿತು. ಮತ್ತೆ ಎಂತ ಮಾಡೋದು ಅಂತೇಳಿ ಅದನ್ನ ಚರಂಡಿ ಮಾಡಿ ಒಂದು 2 ಲೋಡು ಬೋಟಸ್ ತಂದು ಅದನ್ನ ಅದಕ್ಕೆ ಅಡಿಗೆ ಗುಂಡಿಗೆ ಹಾಕಿ ಕೆಸರು ನೀರು ಬರಬಾರ್ದು ಅಂತೇಳಿ ಅದನ್ನ ಬೋಟಸ್ ಹಾಕಿ ಅದನ್ನ ಇದು ಮಾಡಿದ್ವಿ. ಮತ್ತು ಎರಡನೇದು ಚರಂಡಿ ರೋಡು ಅದೆಲ್ಲ ಇತ್ತು, ಒಳ್ಳೆ ಸ್ವಲ್ಪ ಕೆಲಸ ಮಾಡಿದ್ವಿ. ಮತ್ತು ಎರಡನೇ ಸಲ ಆ ಟೈಮಲ್ಲಿ ನಮಗೆ ಅವಕಾಶ ಇದ್ದಿದ್ದಿಲ್ಲ. ಮತ್ತು ಎರಡನೇ ಸಲ ಒಂದು 5 ವರ್ಷ ಬಿಟ್ಟು ಮತ್ತೆ ನನಗೆ ಬ್ಯಾಚ್ ಇದ್ದಿಲ್ಲ. ನೆಕ್ಸ್ಟ್ ನನಗೆ ಅನುದಾನ ಇದು ನನಗೆ ಸೀಟ್ ಸಿಕ್ಕಿಲ್ಲ. ಆಮೇಲೆ 2ನೇ ಸಲ ಮತ್ತು ಇದರಿಂದ ಗೆದ್ದೆ ನಾನು, ಪಂಚಾಯತಿ ಗೆದ್ದು ಅದರಲ್ಲಿ ಒಂದು 1.5 ವರ್ಷ 2 ವರ್ಷ ಅದರಲ್ಲಿ ಪಂಚಾಯತಿಗಳಿದ್ದೆ. ಮತ್ತು ತಾಲೂಕ್ ಪಂಚಾಯತಿಗೆ ಮತ್ತು ಅದನ್ನ ಸೇರಿ ಅದಕ್ಕೆ ರಾಜೀನಾಮೆ ಕೊಟ್ಟು ತಾಲೂಕ್ ಪಂಚಾಯತಿಗೆ ಗೆದ್ದಿದೆ. ಪಂಚಾಯತಿ ಗೆದ್ದು ಈ ತಾಲೂಕ್ ಪಂಚಾಯತ್ ಗೆದ್ದ ಸಂದರ್ಭದಲ್ಲಿ ನಿಮ್ಮ ಒಂದು ಜೈಪುರ ಪಂಚಾಯತಿ ತಾಲೂಕ್ ಪಂಚಾಯತಿ ವ್ಯಾಪ್ತಿಯಲ್ಲಿ ಗೆದ್ದು ತಾಲೂಕು ಪಂಚಾಯತಿ ಪ್ರವೇಶವನ್ನು ಮಾಡ್ತೀರಾ. ಆಗ ನೀವು ಬಿಜೆಪಿ ಪಕ್ಷದಿಂದ ನೀವೇನು ಚುನಾವಣೆಗೆ ಸ್ಪರ್ಧೆ ಮಾಡಿ ಗೆಲುವನ್ನು ಕಂಡಿರುವಂತದ್ದು. ಆ ಒಂದು ಸಂದರ್ಭದಲ್ಲಿ ಈ ಒಂದು ನಿಮ್ಮ ಒಂದು ವ್ಯಾಪ್ತಿಯಲ್ಲಿ ಮಾಡಿರುವಂತಹ ಕೆಲಸ ಏನು? ತಾಲೂಕ್ ಪಂಚಾಯತ್ ಸದಸ್ಯರಾಗಿ ತಾಲೂಕ್ ಪಂಚಾಯತ್ ಇದರಲ್ಲಾಗಿ ನಮ್ಮ ಕುಡಿಯೋ ನೀರಿಂದು ನಮ್ಮ ಕರಿಕೊಂಡದಿಂದ ಸರ್ವೆ ನಂಬರು 95 ಸರ್ವೆ ನಂಬರಿಂದ ಬಂದು ಅದರಲ್ಲಿ 71 ಸರ್ವೆ ನಂಬರ್ ಬಂದು ನೀರಿನ ಒಳ್ಳೆ ನಮ್ಮ ಮಕ್ಕಳಿಗೆ ನೀರು ಕರಿಕೊಂಡದ್ದು ನೀರು ಇಲ್ಲಿ ಬಂದು ಕುಡಿಯೋ ನೀರಲ್ಲಿ ಮಾಡಿದ್ವಿ. ಅದರಲ್ಲಿ ಕುಕ್ಕುಡಿಗೆ ರವಿ ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿದ್ರು. ಅವರು ನಾವು ಸೇರಿಕೊಂಡು ಅದರಲ್ಲಿ ಅನುದಾನ ಜಿಲ್ಲಾ ಪಂಚಾಯತಿಯಿಂದ ದುಡ್ಡು ಬಂದು ಅದರಲ್ಲಿ ಅದನ್ನ ಚರ್ಚೆ ಇದು ಮಾಡಿ ಅದನ್ನ ರೋಡ್ ಮಾಡಿದ್ವಿ. ಅದರಲ್ಲಿ ನೀರಿನ ವ್ಯವಸ್ಥೆ ಮಾಡಿದ್ವಿ. ಆ ಟೈಮಲ್ಲಿ ಚರ್ಚೆ ಶುರುವಾಗಿ ಅದರಲ್ಲಿ ನನಗೂ ಕುಗುಡಿ ರವಿಗೂ ಸ್ವಲ್ಪ ಕೇಸ್ ಆಗಿತ್ತು ನಮ್ಮ ಮೇಲೆ ಅದ್ರ ಬಗ್ಗೆಯಲ್ಲಿ. ಆ ಟೈಮಲ್ಲಿ ಕುಡಿಯೋ ನೀರಲ್ಲಿ ಅದನ್ನೆಲ್ಲ ಮಾಡಿ ಇದು ಮಾಡಿದ್ವಿ. ಎರಡನೇದು ನಮ್ಮಲ್ಲಿ ಅಂಗನವಾಡಿಗಳು ಆವಾಗ ಬಾಡಿಗೆಯಲ್ಲಿ ಇದ್ದಿದ್ದು, ಸ್ವಂತ ಬಿಲ್ಡಿಂಗ್ ಯಾವ್ದು ಇದ್ದಿಲ್ಲ. ಆ ಟೈಮಲ್ಲಿ ನಮ್ಮ ಹೆಗ್ಗದ್ದೆಗೆ ಒಂದು ಅಂಗನವಾಡಿ ಮಾಡಿಸಿದ್ವಿ. ಎರಡನೇದು ಕೂಳೂರು ಮಡ್ಡಿಗೆರೆ ಹತ್ರ ಹೆಗ್ಗದ್ದೆ, ಫಸ್ಟ್ ಸ್ಟಾರ್ಟಿಂಗ್ ಮಡ್ಡಿಗೆರೆ, ಎರಡನೇದು ಕೂಳೂರು, ಮತ್ತು 3ನೇದು ಕಟ್ಟೆಮನೆ, 4ನೇದು ಗುಬ್ಬೆಬೈಲು, 5ನೇದು ಅಲಿಗೇಶ್ವರ ಇದ್ರದ್ದು ಅಂಗನವಾಡಿ. 5 ಅಂಗನವಾಡಿ ನನ್ನ ಇದರಲ್ಲಿ ಮಾಡಿದ್ದೀನಿ. ಮತ್ತು ಎರಡನೇದು ಆಸ್ಪತ್ರೆ ಇದರಲ್ಲಿ ಭಾರಿ ಇದಿತ್ತು. ಆಸ್ಪತ್ರೆಗೆ ಅವಾಗ ಕ್ವಾರ್ಟರ್ಸ್ ಇದ್ದಿಲ್ಲ, ಡಾಕ್ಟ್ರಿಗೆ ಇದ್ದಿಲ್ಲ, ಸಿಸ್ಟ್ರಿಗೂ ಇದ್ದಿಲ್ಲ. ಆ ಟೈಮಲ್ಲಿ ನನ್ನ ಹೆಂಡತಿಗೆ ಹುಷಾರಿದ್ದಿಲ್ಲ. ಆ ಟೈಮಲ್ಲಿ ಬಂದಾಗ 11-11:30 ಗಂಟೆ ಬಂದಾಗ ಡಾಕ್ಟ್ರ್ ಇಲ್ಲ,
ಸಿಸ್ಟರ್ ಯಾರು ಇರಲ್ಲ. ಆ ಟೈಮಲ್ಲಿ ನನಗೆ ಗೊತ್ತಾಗಿದ್ದು ಪಾಪದವ್ರು ಯಾರು ಬಂದವ್ರು ಯಾರ್ದು ಅವ್ರಿಗಿನ್ನೂ ಗೊತ್ತಿರಲ್ಲ, ಪಾಪ ಎಲ್ಲಿ ಅವ್ರ ಮನೆ ಎಲ್ಲಿ ಅಂತ ಅವ್ರಿಗೆ ಗೊತ್ತಿರಲ್ಲ. ಅದಕ್ಕಾಗಿ ಈ ಕ್ವಾರ್ಟರ್ಸ್ನ ಇಲ್ಲೇ ಮಾಡಬೇಕು, ಸಿಸ್ಟರ್ಗಳು ಮಾಡಬೇಕು, ಡಾಕ್ಟರ್ ಕ್ವಾರ್ಟರ್ಸ್ ಇಲ್ಲೇ ಮಾಡಬೇಕು ಅಂತೇಳಿ ಹಠ ಮಾಡಿ ಅದರಲ್ಲಿ ಸಿಸ್ಟರ್ ಒಂದು ಕ್ವಾರ್ಟರ್ಸ್, ಹಳೆ ಕ್ವಾರ್ಟರ್ಸ್ ಇತ್ತು, ಅದನ್ನ ಇದನ್ನ ರಿಪೇರಿ ಮಾಡಿ ಅದನ್ನ ಸಿಸ್ಟರ್ ಕೂರಿಸಿದ್ವಿ. ಡಾಕ್ಟ್ರಿಗೆ ಒಂದು ಡಾಕ್ಟರ್ ಇದನ್ನು ಮಾಡಿ ಈಗ ರೆಡಿ ಮಾಡಿದ್ದೀವಿ. ಎರಡನೇದು ಮೊನ್ನೆ ಕುಡಿಯೋ ನೀರು ಬಗೆಯಲ್ಲಿ ಮತ್ತೆ ನಿಮ್ಮ ಜಯಪುರ ಚರ್ಚಿಗೆ ಒಂದು ಬಾವಿ ಮಾಡಿಕೊಟ್ಟಿದ್ದೆ ಚರ್ಚಲ್ಲಿ. ಮತ್ತೆ ಎರಡನೇದು ಶಾಲೆಗಳು ನಮ್ಮ ಜಯಪುರ ಸ್ಕೂಲಲ್ಲಿ ಭಾರಿ 103 ಮಕ್ಕಳು ಇತ್ತು. ಒಂದೇ ಬಾತ್ರೂಮ್, ಒಂದೇ ಬಾತ್ರೂಮ್ ಇದ್ದಿದ್ದು. ಆ ಬಾತ್ರೂಮ್ನ ಮತ್ತೆ ಜನಸಂಖ್ಯೆ ಜಾಸ್ತಿ ಸಾಕಲ್ಲ ಅಂತೇಳಿ ಅದಕ್ಕೊಂದು ಬಾತ್ರೂಮ್ ಮಾಡಿಸಿ, ಮತ್ತೆ ಒಂದು ಅಡಿಗೆ ರೂಮ್ ಒಂದು ಇದ್ದಿಲ್ಲ, ಅಡಿಗೆ ರೂಮ್ ಅದನ್ನ ಸೇರಿಸಿ ಅದನ್ನ ಮಾಡಿ ಕಾಂಪೌಂಡು ಅದೆಲ್ಲ ಶಾಲೆ ಜಯಪುರ ಶಾಲೆಗೆ ಅದು ಮಾಡಿದ್ದೆ. ಮತ್ತೆ ಎರಡನೇದು ರಂಗಮಂದಿರ, ಕಟ್ಟೆಮನೆ ರಂಗಮಂದಿರ ಒಂದು ಮಾಡಿಸ್ಕೊಟ್ಟಿವಿ. ಮತ್ತೆ ಇನ್ನೊಂದು ಶಾಲೆಗೆ ಒಂದು ಅಡಿಗೆ ಒಂದು ರೂಮ್ ಇತ್ತು, ಅದು ಏನು ಇದ್ದಿದ್ದಿಲ್ಲ, ಅದನ್ನ ಕ್ಲೀನ್ ಮಾಡಿಸಿ ಅದಕ್ಕೆ ಒಂದು ಅಂಗನವಾಡಿ ಮಾಡಿಕೊಟ್ಟಿವಿ. ಮತ್ತೆ ಎರಡನೇದು ನೀರಿಂದು ಒಂದು ನೀರೊಂದು ಹೋಗಿ ಒಂದು ಮನೆಗೆ ತಿಕ್ಕೊಂಡು ಹೋಗ್ತಿತ್ತು, ಅದಕ್ಕೆ ಪೈಪ್ ಹಾಕಿ ಅದನ್ನ ನೀರು ಒಂದು ಸ್ವಲ್ಪ ಅದೇ ಟೈಮಲ್ಲಿ ನಾವು ಮಾಡಿಸಿದ್ದೆ. ಮೂರನೇದು ಜಲದುರ್ಗದಲ್ಲಿ ಕಾಂಕ್ರೀಟ್ ಮೇಲೆ ಗುಡ್ಡ, ಆ ಗುಡ್ಡದಲ್ಲಿ ನಡಿಕೆ ಎಲ್ಲ ಆಗ್ತಿದ್ದಿಲ್ಲ. ಆ ಟೈಮಲ್ಲಿ ಕಾಂಕ್ರೀಟ್ ರೋಡ್ ಒಂದು 10 ಲಕ್ಷ ರೂಪಾಯಿ ಕಾಂಕ್ರೀಟ್ ಮಾಡಿಸಿ ಅದನ್ನ ಆ ಕಡೆ ಬಲಗಡೆ ಒಂದು ರೋಡು, ಹಿಂದ್ಗಡೆ ಒಂದು ರೋಡು, ಅದನ್ನ ಒಂದು ರೋಡ್ ಮಾಡಿಸ್ಕೊಟ್ವಿ. ಮತ್ತೆ ಮಾರಿಯಮ್ಮ ದೇವಸ್ಥಾನಕ್ಕೆ ಜನಸಂಖ್ಯೆ ಜಾಸ್ತಿ ಇತ್ತು, ಕೆಳಗಡೆ ಹೊಳೆ, ಆ ಹೊಳೆಯಲ್ಲಿ ಪೂರ ಕಿತ್ಕೊಂಡೆಲ್ಲ ಹೋಗ್ತದೆ ಅಂತೇಳಿ ಅದಕ್ಕೆ ಒಂದು 2.5 ಲಕ್ಷ 3 ಲಕ್ಷ ಒಂದು ಅನುದಾನ ಮಾಡಿ ಅದಕ್ಕೆ ಮಾರಿಯಮ್ಮ ದೇವಸ್ಥಾನಕ್ಕೆ ಒಂದು ಮಾಡಿಕೊಟ್ಟಿವಿ. ಮತ್ತೆ ಎರಡನೇದು ಮಕ್ಕಿಕೊಪ್ಪದಲ್ಲಿ ರಿಕಾರ್ಡ್ ಮತ್ತೆ ಶಾಲೆಗೆ ಒಂದು 2 ಎಕರೆ ಶಾಲೆ, ಮತ್ತೆ ಒಂದು 2 ಎಕರೆ ಸೈಟ್ ಅಂತೇಳಿ ಒಂದು 2 ಎಕರೆ ಸೈಟ್ ಮಾಡಿ ಅದರಲ್ಲಿ 46 ಮನೆಗಳು ಸೈಟು ಸಾಗುಳು ಚೀಟಿಯಾಗಿ ಅದು ಮಾಡಿ ಮನೆ ಮಾಡಿಸ್ಕೊಟ್ವಿ. ಈಗ ಅದರಲ್ಲಿ ಆ ಟೈಮಿಗೆ ಸಾಗುಳು ಚೀಟಿ ತಗೊಳ್ಬೇಕಾದ್ರೆ ನಾವು ದುರ್ಗಾ ದೇವಸ್ಥಾನ ಹತ್ರ ದೇವರಾಜ್ ಬಂದು ಸಾಗುಳು ಚೀಟಿ ತರಿಸಿ ಅದನ್ನ ಹಂಚಿ ಅದೆಲ್ಲರೂ ಹಂಚಿಕೊಟ್ಟಿದ್ರು. ಮತ್ತೆ ಎರಡನೇದು ಜೈಪುರ ಆಚಿಂಚಗಿರಿ ಇದ್ರ ಮೇಲೆ ಶಾಲೆ ಮೇಲೆ ಅದಕ್ಕೆ ಒಂದು 2 ಎಕರೆ 10 ಕುಂಟೆ 20 ಕುಂಟೆ ಸ್ಯಾಂಕ್ಷನ್ ಮಾಡಿ ಅದರಲ್ಲಿ 2 ಎಕರೆ ಸೈಟ್ ಆಗಿದೆ. ಸರ್ವೆ ನಂಬರ್ 71ರಲ್ಲಿ ಅದು ಸೈಟ್ ಅಂತ ಆಗಿದೆ. ಆ ಟೈಮಲ್ಲಿ ಯಾವುದೋ ಒಂದು ಅವ್ರವ್ರ ಒತ್ತಡದಲ್ಲಿ ಅದನ್ನ ನಿಲ್ಲಿಸ್ಲಿಕ್ಕೆ ಆಗಿಲ್ಲ. ಇವತ್ತು ಸರ್ವೆ ನಂಬರು ಪಾಣಿ ತೆಗೆದ್ರೆ ಈಗ ಸರ್ವೆ ನಂಬರ್ 71ರಲ್ಲಿ ಪಾಣಿ ಇವತ್ತು ಇದೆ, ಕಾಣಿಸ್ತೆ ಅದರಲ್ಲಿ. ಅದೊಂದು ಪೆಂಡಿಂಗ್ ನಿಂತಿದೆ ಅದು. ಹಾಗೆ ನೀವೀಗ ಸತತ 3 ಬಾರಿ ಗ್ರಾಮ ಪಂಚಾಯತ್ ಸದಸ್ಯರಾಗಿ ಆಯ್ಕೆ ಆಗಿರುವಂತದ್ದು, ಒಮ್ಮೆ ತಾಲೂಕು ಪಂಚಾಯತ್ ಸದಸ್ಯರಾಗಿ ಆಯ್ಕೆ ಆಗಿರುವಂತದ್ದು, ಬಹುತೇಕ ನೀವು ನಿಂತ ಎಲ್ಲಾ ಚುನಾವಣೆಯಲ್ಲೂ ಕೂಡ ಗೆಲುವನ್ನು ಕಂಡಿರುವಂತದ್ದು. ಹೇಗೆ ಸಾಧ್ಯವಾಯ್ತು ನಿಮಗೆ? ಜನಗಳು ಆಶೀರ್ವಾದ. ಯಾಕೆ ಪಳನಿಯವರ ಮೇಲೆ ಜನರುಗಳಿಗೆ ಯಾಕೆ ಅಷ್ಟೊಂದು ಪ್ರೀತಿ? ಜನಗಳು ಅದನ್ನ ಯಾರಿಗೂ ಮೋಸ ಮಾಡೋದಿಲ್ಲ, ಯಾರಿಗೂ ಇದಿಲ್ಲ, ವಿಶ್ವಾಸ ಇದೆ ಜನಗಳು. ನನ್ನ ಪಳನಿ ಮೇಲೆ ಪಾಪ ಅವರು ಯಾರು ಏನಾದ್ರು ಹೇಳಿದ್ರು ನನ್ನ ಮೇಲೆ ಸಿಟ್ಟು ಮಾಡ್ಕೊಳ್ಳೋದಿಲ್ಲ. ಅವರಿಂದ ಪ್ರತಿಯೊಂದನ್ನು ನಾವು ನನ್ನ ಎದುರಲ್ಲಿ ನಾನು ಒಂದು ಓದಿಲ್ದವ, ನಾನು ಒಂದು ಹೆಬ್ಬಟ್ಟು, ನನಗೆ ಓದ್ಲಿಕ್ಕೆ ಬರೋಲ್ಲ. ಆದ್ರೂ ನನಗೆ ಲಾಯರ್ ಆಗಿ ನನ್ನ ಹತ್ರ 4 ಸಲ ಒಂದು ಲಾಯರ್ ಸೋಲಿಸಿ ನನಗೆ ನನ್ನ ಊರಿನ ಜನ ಆಶೀರ್ವಾದ ನನಗೆ ಮಾಡಿ ಕೊಟ್ಟಿದ್ದಾರೆ. ಓಕೆ, ನೀವೀಗ ಇತ್ತೀಚೆಗಷ್ಟೇ ಬಿಜೆಪಿ ಪಕ್ಷವನ್ನು ತೊರೆದು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗಿರುವಂತದ್ದು. ಯಾಕೆ ಬಿಜೆಪಿ ಪಕ್ಷವನ್ನು ತೊರೆದು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆದ್ರಿ? ಬಿಜೆಪಿ ಪಕ್ಷಕ್ಕೆ ಬರಬೇಕಾದ್ರೆ ಮೊದಲೆಲ್ಲ ಚೆನ್ನಾಗಿತ್ತು. ಈಗ ಒಂದು ನಮ್ಮ ಇದರಲ್ಲಿ ಒತ್ತಡ, ಬೇರೆ ಜನಗಳಿಂದ ಒತ್ತಡ, ದೇವರಾಜಿಗೆ ಒತ್ತಡ ಇರಬಹುದು ಅವರಿಗೆ. ನಾನು ಏನಾದ್ರು ಕೇಳಿದ್ರೆ ನನ್ನ ಮಾತು ಸರಿ ಕೇಳೋದಿಲ್ಲ. ನಾವು 2-3 ಸಲ ಯಾವುದೋ ಉತ್ತರ ಒಂದು ಚರ್ಚೆ ಮಾಡಕ್ಕೆ ಒಪ್ಪಿಲ್ಲ ಅವರು. ನಾನೇನು ಕೇಳಿ ನೀ ಸುಮ್ಮನೆ ಇರು ಅಂದರು.
ಅವ್ರು 4 ಜನ ಸಭೆಯಲ್ಲಿ ನನಗೆ ಸುಮ್ಮನೆ ಅಂದ್ರೆ ನಮ್ಗೆ ಬೇಜಾರಾಗ್ತದೆ. ಅದು ನನಗೆ ಸ್ವಲ್ಪ ತಲೆನೋವಿತ್ತು. ಆಮೇಲೆ ಎರಡನೇದ್ರಲ್ಲಿ ನಾವು ಒಂದು ಈಗ ಒಂದು ಪಂಚಾಯತಿಗೆ ಒಂದು ಅಧ್ಯಕ್ಷ ಉಪಾಧ್ಯಕ್ಷರಾದ್ರೆ ಅದು 5 ತಿಂಗಳಿಗೆ ಒಂದು ಇರೋದು, ಆದ್ರೆ ಅರ್ಧಕ್ಕರ್ಧ ಮಾಡಿದ್ರು ಪರವಾಗಿಲ್ಲ. ಇದು ಒಂದು 6 ತಿಂಗಳಿಗೆ 7 ತಿಂಗಳಿಗೆ ಒಂದು ಒಬ್ಬ ಅಧ್ಯಕ್ಷರು ಚೇಂಜ್ ಮಾಡಿದ್ರೆ ಒಂದು ಪಂಚಾಯತಿಗೆ ಒಬ್ಬ ಅಧ್ಯಕ್ಷ ಆಗಿ ಅವನು ಏನ್ ಕೆಲಸ ಮಾಡ್ಲಿಕ್ಕೆ ಆಗಲ್ಲ ಒಂದು ಅಧ್ಯಕ್ಷರಿಗೆ. ಆ ಚರ್ಚೆಯಲ್ಲಿ ನಾವೇನ್ ಮಾಡಿದ್ವಿ, ನಮ್ಮಲ್ಲಿ ಒಂದು ತಿಳುವಳಿಕೆ ಲಾಸ್ಟ್ ಎಲೆಕ್ಷನ್ ಇದು. ಈ ಲಾಸ್ಟ್ ಎಲೆಕ್ಷನ್ ಅಲ್ಲಿ ಒಳ್ಳೆ ತಿಳುವಳಿಕೆ ಇದ್ದವನು ಬೇಕು ಅಧ್ಯಕ್ಷ, ಅದಕ್ಕಿಂತ ಅವ್ರಿಗೆ ಮಾಡ್ಬೇಕು ಅಂತೇಳಿ ನಾವು ಅದನ್ನ ಇದು ಮಾಡಿದ್ವಿ. ಎಲ್ಲರೂ ಒಪ್ಪಿದ್ರು, ಅದ್ರಲ್ಲಿ 2 ಜನ ಒಪ್ಪಿಲ್ಲ. ಅವಾಗ ಏನ್ ಮಾಡಿದ್ರು, ಹಂಗಾರೆ ವೋಟ್ ಮಾಡಿದ್ದು ನಾನು ಕೇಳಿದೆ, ನಿನ್ ಗೊತ್ತಿಲ್ಲ ಸುಮ್ಮನೆ ಇರೋಂದ್ರು. ಅವಾಗ ಇವ್ರು ಏನ್ ಮಾಡಿದ್ರು, ಲಾಟ್ರಿ ಅಂತ ಮಾಡಿದ್ರು. ಲಾಟ್ರಿ ಮಾಡಿ ಅವ್ರಿಗೆ ಕೊಡ್ಸಿದ್ರು. ಆವತ್ತಿಂದ ನನಗೆ ಮನಸ್ಸು ಬೇಜಾರಾಯ್ತು. ಅದಕ್ಕೆ ಅವ್ರಿಗೆ ಬೇಡ ಅಂತೇಳಿ ಆಮೇಲೆ ಕಾಂಗ್ರೆಸ್ ಇಂದ ನನಗೆ ಕುಕ್ಕುಡಿಗೆ ರವಿ ನನಗೆ ಭಾರಿ ಬೇಕಾದವರು, ಜಿಲ್ಲಾ ಪಂಚಾಯತಿ ಮೆಂಬರ್ ಆಗಿ ಆವತ್ತಿಂದ ನನ್ನ ಮೇಲೆ ಭಾರಿ ಬೇಕಾದವ್ರು ನನಗೆ. ನನ್ನ ಮೇಲೆ ಭಾರಿ ಆಸೆ ಅವರಿಗೆ. ಅದೇ ರೀತಿ ರಾಜೇಗೌಡರು ನನಗೆ ಬಾ ಅಂತೇಳಿ ಒಂದ್ಸಲ ಕೇಳಿದ್ರು, ನಾನು ಬರಲ್ಲ, ಆಗಲ್ಲ ಅಂತ ಹೇಳಿದ್ದೆ, ನೋಡೋಣ ಅಂತ ಹೇಳಿದ್ದೆ. ಈ ಸಲ ನಿಮಗೆ ಇದರಲ್ಲಿ ಈ 2,000 ರೂಪಾಯಿ ಪಾಪ ಬಡವರು ಕೂಲಿ ಕೆಲಸ ಮಾಡೋರು, ಅವ್ರಿಗೆ ಒಂದು 2,000 ರೂಪಾಯಿ ದುಡ್ಡು ಕೊಟ್ರೆ ಪಾಪ ಅವ್ರ ಮನೆಗೆ ಏನಾದ್ರು ಜೀವನಕ್ಕೆ ಏನಾದ್ರು ಒಂದು ಇದಕ್ಕೆ ಆಗ್ತದೆ, ಒಂದು ಆಸ್ಪತ್ರೆಗೆ ಒಂದು ಏನಾದ್ರು ಒಂದು ರೇಷನ್ಗೆ ಏನಾದ್ರು ಇದಕ್ಕೆ ಒಂದು ಏನಾದ್ರು ಒಳ್ಳೆ ಕೆಲಸ ಅದು. ಮತ್ತೆ ಕರೆಂಟಿನ ಒಂದು ಫ್ರೀ ಬಡವರಿಗೆ ಬಂದಿದೆ ಇದು. ಅದು ಭಾರಿ ಒಳ್ಳೆ ನನ್ಗೆ ಖುಷಿ ಆಗಿದ್ದು, ನನ್ನ ಮೇಲೆ ಅದ್ರ ಮೇಲೆ ಆಸೆ ಆಗಿದೆ. ನಾನು ಇದರಿಂದ ಈ ಚರ್ಚೆ ಇವ್ರದ್ದು ಆಗಲ್ಲ ಅಂತ ಹೇಳಿ ನಾನು ಸೀದಾ ಬಂದು ಕಾಂಗ್ರೆಸ್ಗೆ ಬಂದು ಸೇರ್ಕೊಂಡೆ. ನಾನು ಅಂದ್ರೆ ಬಿಜೆಪಿಲಿ ಒಬ್ಬ ವ್ಯಕ್ತಿಯ ವಿರುದ್ಧವಾಗಿ ನೀವು ಆ ಪಕ್ಷವನ್ನು ಬಿಟ್ಟು ಕಾಂಗ್ರೆಸ್ಗೆ ಬಂದಿರುವಂತದ್ದ? ಪಕ್ಷಕ್ಕೆ ಅದು ನಾವು ಹೇಳಿದ ಮಾತು ಕೇಳೋದಿಲ್ಲ, ನನ್ನ ಮಾತಿಗೆ ಬೆಲೆ ಕೊಡೋದಿಲ್ಲ. ನಾನು ಒಂದು SC ನನ್ನ ಮೇಲೆ ಒಂದು ಬೆಲೆ ಕೊಡೋದಿಲ್ಲ ಅವರು ನನ್ನ ಮಾತಿಗೆ. ನನಗೆ ಮನಸ್ಸು ಬೇಜಾರಾಗಿ ನಾನು ಬೇಡ ಅಂತೇಳಿ ಸೀದಾ ಕಾಂಗ್ರೆಸ್ಗೆ ಬಂದೆ. ನೀವು ಈ ಹಿಂದೆಯೂ ಕೂಡ ಕಾಂಗ್ರೆಸ್ ಪಕ್ಷದಲ್ಲಿದ್ರಿ, ಅಲ್ಲಿ ಬಿಟ್ಟು ನಂತರ ಬಿಜೆಪಿ ಪಕ್ಷಕ್ಕೆ ಹೋಗ್ತೀರಾ. ಈಗ ಬಿಜೆಪಿ ಪಕ್ಷವನ್ನು ಬಿಟ್ಟು ಕಾಂಗ್ರೆಸ್ಗೆ ಬಂದಿರುವಂತದ್ದು. ಈಗ ಕಾಂಗ್ರೆಸ್ ಪಕ್ಷದಲ್ಲಿ ನಿಮ್ಗೆ ಸೂಕ್ತ ನೆಲೆ ಸಿಗುತ್ತೆ ಅಂತ ಅನ್ಸುತ್ತೆ ನಿಮ್ಗೆ? ಆಶೀರ್ವಾದ ಇದೆ, ಜನಗಳ ಆಶೀರ್ವಾದ ಇದೆ, ನನ್ನ ಇದ್ದಿದ್ದೆ. ಇವ್ರು ಜನಗಳ ಆಶೀರ್ವಾದ ಇದೆ. ಇಲ್ಲಿನ ಕಾಂಗ್ರೆಸ್ ಪಕ್ಷದ ನಾಯಕರು ನಿಮ್ನ ಒಪ್ಕೊಳ್ತಾರ ಮತ್ತೊಮ್ಮೆ ಅಂತ ಅನ್ಸುತ್ತಾ? ಒಪ್ಕೊಂಡು ಅವ್ರು ನನ್ಗೆ ಏನಾದ್ರು ಮಾಡಿ ನನಗೆ ಒಳ್ಳೆ ಕೆಲಸ ಮಾಡಿಕೊಟ್ಟೆ ಅವ್ರಲ್ಲಿ ಇರ್ತೀನಿ, ಇಲ್ಲದ್ರೆ ನಮ್ಗೆ ಬೇಡ. ಮಾಡ್ಬೋದು, ಆಸೆ ಇದೆ, ನಾನು ಮಾಡ್ಕೊಡ್ತೀನಿ ಉತ್ತರ ನನ್ಗೆ ಹೇಳ್ಕೊಂಡಿದ್ದಾರೆ. ಇದು ನಿನ್ನ ಕೆಲಸ ಎಷ್ಟು ಬೇಕು ನನಗೆ ಬೇಕಾಗಿದ್ದು ಒಂದು 15 ವರ್ಷದಿಂದ ನನಗೆ ಭಾರಿ ಒಂದು ಒತ್ತಡ. ನನಗೆ ಒಂದು ಸೊಸೈಟಿ ಮಾಡ್ಬೇಕಂತ ಭಾರಿ ಆಸೆ ನನಗೆ. ಈಗ ನಮ್ಮ ಜಯಪುರ ಪಂಚಾಯತಿಗೆ ಒಂದು ಕೂಳೂರು, ಒಂದು ಜಲದುರ್ಗ, ಒಂದು ಕಟ್ಟೆಮನೆ, ಒಂದು ಗುಬ್ಬೇಬೈಲು, ಒಂದು ಅಲಿಗೇಶ್ಪುರ, ಇಷ್ಟು ಜನ ಸೇರಿ ಅದನ್ನ ಒಂದು ರೇಷನ್ಗೆ ಅಲ್ಲಿ ಹೋಗ್ಬೇಕಾದ್ರೆ ಆ ಬಿಸಿಲಲ್ಲಿ ಮನುಷ್ಯ ಆದವ ಬಂದು ಕೂರಕ್ಕಾಗಲ್ಲ. ಬಿಸಿಲು ಬೆವರ್ತಾ ಇದೆ, ಹಾಗೇನೆ ಕೂರಕ್ಕಾಗಲ್ಲ. ನಾನು ಏನ್ ಮನಸ್ಸು ಮಾಡಿದೆ, ನಮ್ಮಲ್ಲೇ ನಮ್ಮ ಗ್ರಾಮನೇ ಬೇರೆ, ಇದು ಜಯಪುರ ಗ್ರಾಮ, ನಮ್ದು ಕುಲೂರು ಗ್ರಾಮ. ನಮ್ಮ ಗ್ರಾಮಕ್ಕೆ ಒಂದು ಕೊಡ್ಬೇಕಂತೇಳಿ ಕಾನೂನಲ್ಲಿ ಒಂದು ಇಷ್ಟು ಕಾರ್ಡ್ ಬಂದ್ರೆ ಕೊಡ್ಬೇಕಂತ ಒಂದು ಕಾನೂನಲ್ಲಿ ಇದೆ ಅಂತೇಳಿ ನನಗೆ ಮಾಹಿತಿ ಬಂತು. ಆ ಮಾಹಿತಿಯಲ್ಲಿ ಮಾಡ್ಬೇಕು ಅಂತೇಳಿ ನಾನು ಮಾಡಿದ್ದೆ. ಆವಾಗ ಆ ಚರ್ಚೆ ಆಗಿ 15 ವರ್ಷಕ್ಕೆ ಹೋಯ್ತು. ಮತ್ತೆ ನಮ್ಮ ಪೆಟ್ರೋಲ್ ಬಂಕಿಂದ ಒಂದು 8 ಕಂಬ ತಗೊಂಡ್ರೆ 3+ ಬರ್ತದೆ. ನಂದು 1200 ಓಟ್ ಇದೆ ನಮ್ಮ ಕುಲೂರು ಗ್ರಾಮದಲ್ಲಿ. ಇಲ್ಲಿಂದ ಇಲ್ಲಿ 3+ ಇದೆ. ನಮ್ದು ಇನ್ನು 1200 ಓಟು ನಮ್ಮ ಗ್ರಾಮದಲ್ಲಿ. ನಮಗೆ ಒಂದು ಅಲ್ಲಿ 3+ ಇರಲ್ಲ, ರೇಷನ್ ಬೇರೆ, ಅದಕ್ಕೆ ಸೊಸೈಟಿ ನಮ್ಗೆ ಕೊಡಕ್ಕಿಲ್ಲ ಅಂತ ಹೇಳ್ತಾರೆ. ಹಾಗಾಗಿ ನನ್ನ ಆ ನೋವಿಂದನೇ ನನಗೆ ಇದನ್ನು ಕೊಟ್ಟರೆ ನಾನು ಬರ್ತೀನಿ. ಒಂದು 3+ ಒಂದು ಸೊಸೈಟಿ, ಒಂದು ಸೈಟು, ಇದು ನಮಗೆ ಮಾಡಿಕೊಡಿ ಅಂತೇಳಿ ನಾವು ಅವ್ರ ಹತ್ರ ಕೇಳ್ಕೊಂಡು, ಆಯ್ತು ನೀವು ಬನ್ನಿ ನಾವು ಮಾಡ್ಕೊಡ್ತೀನಿ ಅಂತ ಹೇಳಿ ಕುಕ್ಕುಡಿ ರವಿ ಅವರು ನನ್ನ ಜವಾಬ್ದಾರಿ ಮಾಡ್ಕೊಡ್ತೀನಿ ಅಂತ ಹೇಳಿ ನಾನು ಬಂದೆ. ಓಕೆ, ಈಗ ಇನ್ನೊಂದು ಮಾತು ಕೇಳಿ ಬರ್ತಾ ಇದೆ. ಪಳನಿ ಅವರಿಗೆ ತಾಲೂಕ್ ಪಂಚಾಯತಿ ಅಥವಾ ಜಿಲ್ಲಾ ಪಂಚಾಯತಿ ಇಲ್ಲಿ ಕೆಟಗರಿ ಬಂದ್ರೆ ಅವಕಾಶ ಕೊಡ್ತೀವಿ ಅನ್ನೋ ಒಂದು ಭರವಸೆಯನ್ನು ಕೊಟ್ಟು ಒಂದು ಆಸೆಯನ್ನು ತೋರಿಸಿ ಕಾಂಗ್ರೆಸ್ ಪಕ್ಷಕ್ಕೆ ಕರೆತಂದಿದ್ದಾರೆ ಅನ್ನೋ ಒಂದು ಮಾತು ಕೇಳಿ ಬರ್ತಾ ಇದೆಯಲ್ಲ? ನಾನು ಆಸೆನ ಕೇಳಿಲ್ಲ. ನನಗೆ ಬೇಕು ನನ್ನ ಊರಿಗೆ ಇಂಪ್ರೂವ್ಗೆ ನನಗೆ ಬೇಕು. ಎಲ್ಲಾದರೂ ಯಾವ್ದು ಕೊಟ್ಟರೆ ಅದು ಜನಗಳ ವಿಶ್ವಾಸ, ನಿಮ್ಮ ವಿಶ್ವಾಸ ಕೊಟ್ರೆ ನನಗೇನು ಕೊಡ್ಬೇಕಂತ ನನಗೇನು ಅಷ್ಟೊಂದು ಆಸೆ ಇಲ್ಲ. ನನಗೆ ರಾಜಕೀಯ ವಯಸ್ಸು ಆಗ್ತಾ ಬಂತು. ನನಗೆ 4 ಸಲ ಗೆದ್ದು ದೇವ್ರ ಆಶೀರ್ವಾದ ಕೊಟ್ಟಿದ್ದಾರೆ. ನನ್ನ ಜನಗಳನ್ನ
ಓದಿದ್ದೀನಿ, ಅದು ಕೆಲಸ ಮಾಡಿಸಿದ್ದೀನಿ. ಇನ್ನೊಂದ್ಸಲ ಕೊಟ್ಟರೆ ಜನಗಳು ಆಶೀರ್ವಾದ ಕೊಟ್ಟರೆ ಏನಾದ್ರು ಕೊಟ್ಟರೆ ಒಂದು ಲಾಸ್ಟ್ ಫೈನಲ್ ಕೊಟ್ಟರೆ ನಾನು ಮಾಡ್ತೀನಿ. ಈಗ ನೀವೀಗ ಗ್ರಾಮ ಪಂಚಾಯತಿ ಆಯ್ತು, ತಾಲೂಕ್ ಪಂಚಾಯತಿ ಆಯ್ತು, ಜಿಲ್ಲಾ ಪಂಚಾಯತಿಗೆ ಹೋಗುವ ಒಂದು ವಿಶ್ವಾಸ ಇದೆಯಾ ನಿಮಗೆ? ವಿಶ್ವಾಸ ಇದೆ, ಕೊಟ್ಟರೆ ಇದೆ. ನಾನೇನು ಒಂದು SC ಆದ್ರೆ ನಾವೇನು ದೊಡ್ಡ ಸೌಕರ್ ಅಲ್ಲ. ನಾನು ಸಣ್ಣ ಪುಟ್ಟ ಒಂದು ವ್ಯಾಪಾರ ಮಾಡ್ಕೊಂಡು ಜೀವನ ಮಾಡ್ಕೊಂಡಿರೋ. ನನ್ನ ಹತ್ತೇನು ಕೋಟಿ ಕಟ್ಲೆ ನನ್ನ ಹತ್ರ ದುಡ್ಡಿಲ್ಲ. ಜನಗಳ ವಿಶ್ವಾಸ ತಗೊಂಡು ಏನಾದ್ರು ಕೊಡು ನಂಗೆ ಗೆಲ್ಸಿದ್ರೆ ನಾನು ಬರ್ತೀನಿ. ಓಕೆ, ಪಳನಿಯವರೇ, ಈಗ ನೀವು ಕಾಂಗ್ರೆಸ್ ಪಕ್ಷಕ್ಕೆ ಬಂದಿರುವಂತದ್ದು, ಈಗ ರಾಜ್ಯದಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರ ಇದೆ, ಈ ಭಾಗದ ಶಾಸಕರು ಕೂಡ ಕಾಂಗ್ರೆಸ್ನವರು ಇರುವಂತದ್ದು. ಇಂತಹ ಸಂದರ್ಭ ನಿಮ್ಮಿಂದ ಏನ್ ನಿರೀಕ್ಷೆ ಮಾಡ್ಬೋದು? ನನಗೆ ರಿಕ್ಷೆ ಇಂದಂದ್ರೆ ನನ್ನ ಊರಿನ 3-4 ಕೆಲಸ ನನಗೆ ಅದೇ ಮೇನ್. ನನಗೆ ಅದು 15 ವರ್ಷದಿಂದ ನಾನು ಭಾರಿ ಚರ್ಚೆಯಿಂದ ಅವತ್ತಿಂದನೇ ನಾನು ಅದನ್ನ ನನ್ನ ತಲೆಯಲ್ಲಿ ಬಿದ್ದಿದ್ದು. ನನ್ನ ತಲೆಗೆ ಅದನ್ನ ಮಾಡಬೇಕು. ನಾವು ಅಕಸ್ಮಾತ್ ನಾನು ಸಾಯದೊಳಗೆ ನಾನು ಸತ್ರು ಇನ್ನೊಂದು ನಮ್ಮ ಊರವರು ಇಂಥವ್ರು ಪಳ್ಳಿಯವ್ರು ಮಾಡಿಸಿದ್ರೆ ನನ್ನ ಒಂದು ಹೆಸರು ಬೇಕು. ನನಗೆ ಆಸೆ ಅಂತಸ್ತು ನನಗೇನು ಬೇಕಾಗಿಲ್ಲ. ನನಗೆ ಊರಿಗೆ ಒಳ್ಳೆ ಕೆಲಸ ಆಗ್ಬೇಕು. ಯಾವತ್ತಿದ್ರು ಒಳ್ಳೆ ಕೆಲಸ ಆಗ್ಬೇಕು, ನನಗೊಂದು ಆಸೆ. ಓಕೆ, ಪಳನಿಯವರೇ, ಒಟ್ಟಾರೆಯಾಗಿ ನಿಮ್ಮ ಒಂದು ಗ್ರಾಮ ಪಂಚಾಯತಿ ಸದಸ್ಯರಾಗಿ, ತಾಲೂಕು ಪಂಚಾಯತ್ ಸದಸ್ಯರಾಗಿ, ಹಾಗೆ ಬಿಜೆಪಿ ಪಕ್ಷವನ್ನ ಬಿಟ್ಟು ಈಗ ಕಾಂಗ್ರೆಸ್ ಪಕ್ಷಕ್ಕೆ ಬಂದಿರೋ ಒಂದು ವಿಚಾರ, ಒಟ್ಟಾರೆ ನಿಮ್ಮ ಒಂದು ರಾಜಕೀಯ ಜರ್ನಿಯನ್ನು ಒಂದು ಬಾರಿ ಮೇಲ್ಕಕ್ಕೆ ನೋಡಿದ್ರೆ ಹೇಗೆ ಅನ್ಸುತ್ತೆ? ಚೆನ್ನಾಗಿದೆ. ನಾವು ಇಲ್ಲಿ 3-4 ಸಲ ಗೆದ್ದು ಬಂದು ನಮಗೆ ವಿಶ್ವಾಸ ಚೆನ್ನಾಗಿದೆ. ಒಳ್ಳೆ ನಮ್ಮೂರಲ್ಲಿ ಏನು ಇದ್ದಿಲ್ಲ ಆ ಕೆಲಸ, ಒಳ್ಳೆ ಕೆಲಸ ಮಾಡಿ ಕೊಟ್ಟಿದ್ದೀನಿ. ಜನಗಳ ವಿಶ್ವಾಸ ಇದೆ. ಜನಗಳು ಇವತ್ತು ನನ್ನ ಮೇಲೆ ವಿಶ್ವಾಸ ತಗೊಳ್ಳಿದ್ದಾರೆ. ಓಕೆ, ಪಳನಿಯವರೇ, ಕೊನೆಯದಾಗಿ ಬಿಜೆಪಿ ಪಕ್ಷವನ್ನು ಬಿಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾದ ವಿಚಾರ ಆಗಿರ್ಬೋದು, ಗ್ರಾಮ ಪಂಚಾಯತ್ ಸದಸ್ಯರಾಗಿ, ತಾಲೂಕ್ ಪಂಚಾಯತ್ ಸದಸ್ಯರಾಗಿ, ಕೊನೆಯದಾಗಿ ಈಗ ಏನು ಕಾಂಗ್ರೆಸ್ ಪಕ್ಷದಲ್ಲಿ ಇರೋ ವಿಚಾರ, ಈ ಎಲ್ಲ ವಿಚಾರಗಳ ಕುರಿತಾಗಿ ನಿಮ್ಮ ಪಕ್ಷದ ಕಾರ್ಯಕರ್ತರ ಮುಖಂಡರಿಗಾಗಿರ್ಬೋದು, ಹಾಗೆ ನಿಮ್ಮ ಊರಿನ ಗ್ರಾಮಸ್ಥರಿಗೆ ಈ ಸಂದರ್ಭದಲ್ಲಿ ಏನ್ ಹೇಳಕ್ ಬಯಸ್ತೀರಾ? ಜನಗಳ ಆಶೀರ್ವಾದ ಅವ್ರ ಕೇಳ್ಕೊಂಡೇ ನಾನು ಈ ಕಡೆ ಬಂದಿರೋದು. ಓಕೆ, ಅಂದ್ರೆ ಜನರು ಈಗ ನಿಮ್ನ ಮತ್ತೊಮ್ಮೆ ಚುನಾವಣೆಗೆ ನೀವು ಸ್ಪರ್ಧೆ ಮಾಡಿದ್ರೆ ನಿಮ್ನ ಒಪ್ಕೊಳ್ತಾರೆ ಅನ್ನೋ ಒಂದು ಭರವಸೆ ಇದೆಯಾ? ಇದೆ. ಯಾಕಂದ್ರೆ ಪದೇ ಪಕ್ಷವನ್ನು ಬದಲಾವಣೆ ಮಾಡಿದಾಗ ಜನರಲ್ಲಿ ಒಂದು ರೀತಿ ಗೊಂದಲ ಸೃಷ್ಟಿಯಾಗಿರುತ್ತೆ. ಜನಗಳ ಹತ್ರ ವಿಶ್ವಾಸ ಕೇಳ್ಕೊಂಡೆ ನಾನು ಬಂದೆ. ನಾನು ಒಬ್ಬ ಇದಕ್ಕೆ ಬಂದಿಲ್ಲ. ನಾನು ಒಂದು 25-30 ಜನ ಬಿಜೆಪಿ ಹುಡುಗರು ಕರ್ಕೊಂಡು ಬಂದು ಅದನ್ನ ಸೇರಿಸ್ಕೊಂಡು ನಾನು ಅವ್ರ ಜೊತೆಲಿ ಬಂದಿದ್ದೀನಿ. ಓಕೆ, ಪಳನಿಯವರೇ, ಇದುವರೆಗೂ ಈ ಒಂದು ಸಂದರ್ಶನದಲ್ಲಿ ಭಾಗವಹಿಸಿ 3 ಬಾರಿ ಗ್ರಾಮ ಪಂಚಾಯತಿ ಸದಸ್ಯರಾದ ವಿಚಾರ ಆಗಿರ್ಬೋದು, ಒಮ್ಮೆ ತಾಲೂಕು ಪಂಚಾಯತಿ ಸದಸ್ಯರಾದ ವಿಚಾರ ಆಗಿರ್ಬೋದು, ಹಾಗೆ ಬಿಜೆಪಿ ಪಕ್ಷವನ್ನ ಬಿಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ಯಾಕೆ ನೀವು ಬಂದ್ರಿ, ಹಾಗೆ ನಿಮ್ಮ ಒಂದು ಮುಂದಿನ ಅವಧಿಯಲ್ಲಿ ಯಾವ ರೀತಿಯಾದ ಕೆಲಸವನ್ನ ಮಾಡ್ತೀರಾ, ಈ ಎಲ್ಲ ವಿಚಾರಗಳ ಕುರಿತಾಗಿ ಸುದೀರ್ಘವಾದ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕೆ ನಮ್ಮ ಸೈರಿ ಸಮಾಚಾರ ತಂಡದ ವತಿಯಿಂದ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ನಮಸ್ಕಾರ. ನೋಡಿದ್ರಲ್ಲ ವೀಕ್ಷಕರೇ, ಇದು ಜೈಪುರ ಗ್ರಾಮ ಪಂಚಾಯತಿಯಲ್ಲಿ 3 ಬಾರಿ ಸದಸ್ಯರಾಗಿ, ಒಮ್ಮೆ ತಾಲೂಕು ಪಂಚಾಯತಿ ಸದಸ್ಯರಾಗಿ, ಹಾಗೆ ಇತ್ತೀಚೆಗಷ್ಟೇ ಬಿಜೆಪಿ ಪಕ್ಷವನ್ನು ಬಿಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗಿರುವ ಶ್ರೀಯುತ ಪಳನಿಯವರ ಜೊತೆಗಿನ ವಿಶೇಷ ಸಂದರ್ಶನ. ಮುಂದಿನ ವಾರ ಇನ್ನೊಬ್ಬ ವಿಶೇಷ ಅತಿಥಿಯ ಜೊತೆ ನಿಮ್ಮ ಮುಂದೆ ಬರುತ್ತೇನೆ. ನಮಸ್ಕಾರ.